ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೆಂಗಳೂರಿನ ನೈಸ್ ರೋಡಲ್ಲಿ ರಾತ್ರಿ ಹೊತ್ತು ಟ್ರಾವೆಲ್ ಮಾಡೋದು ಯಾವ ರೀತಿ ಇರುತ್ತೆ ಅಂತ ಫುಲ್ ವಿಡಿಯೋ ನೋಡಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಎಲ್ಲ ವೆಹಿಕಲ್ಲು 100 ಮೇಲೆ ಇರುತ್ತೆ ಸ್ಪೀಡು, ಅಷ್ಟು ಸ್ಪೀಡಾಗಿ ಓಡಾಡ್ತಾ ಇರ್ತಾರೆ. ಬಟ್ ನೈಟ್ ಟೈಮಲ್ಲಿ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ಸೊ ಯಾವ ರೀತಿ ಓಡಾಡ್ತಾರೆ ಅಂತ ನೋಡಿ. ನಾವು ಟೋಲಲ್ಲಿ ಟಿಕೆಟ್ ತೊಗೊಂಡು ಹಾಗೆ ಹೊರಟ್ವಿ. ಸೊ ಔಟ್ಸೈಡ್ ಹೋಗಿ ತುಂಬ ದಿನ ಆಗಿತ್ತು ಅಂತ ಹೊರಟಿದ್ದು. ಸೊ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು, ಹಾಗಾಗಿ ವಿಡಿಯೋ ಹಾಗೆ ಮಾಡಿಕೊಂಡೆ. ನೋಡ್ತಾ ಇದ್ದೀರಲ್ಲ, ಟ್ರಕ್ಗಳಾಗಿರ್ಬೋದು, ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋ ಟ್ರಕ್ಗಳು ಜಾಸ್ತಿ ಇದೆ. ಬಟ್ ಕೆಲವರು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಜೀವ ಅವ್ರ ಕೈಲೇ ಇರೋದಿಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತಾಯಿದ್ರು. ಬಟ್ ಅವ್ರನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ ಹೇಳಬೇಕು ಅಂದರೆ. ನೈಸ್ ರೋಡಲ್ಲಿ ಯಾವ ರೀತಿ ವೆಹಿಕಲ್ಗಳು ಎಷ್ಟು ಚೆನ್ನಾಗಿ ಓಡಾಡ್ತಾ ಇರುತ್ತೆ, ನಮ್ಮ ಬೆಂಗಳೂರಿನ ನೈಸ್ ರೋಡ್ ಯಾವ ರೀತಿ ಇರುತ್ತೆ ಅಂತ ಒಂದು ಚಿತ್ರಣ ನೋಡ್ಕೊಂಡು ಬನ್ನಿ ಕೊನೆಯವರೆಗೂ. ನೈಸ್ ರೋಡಿಂದ ತುಂಬ ಜನಕ್ಕೆ ತುಂಬ ರೀತಿ ಉಪಯೋಗ ಆಗಿದೆ. ಯಾಕೆ ಅಂದರೆ ನಾವು ಬನ್ನರ್ಘಟ್ಟ ರೋಡ್ಗೆ ಹೋಗಬೇಕು ಅಥವಾ ಅತ್ತಿಬೆಲೆ ಹೋಗಬೇಕು, ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು ಅಂದರೆ ತುಂಬ ನಿಯರ್ ಆಗುತ್ತೆ. ಸೊ ಎಲ್ಲ ಸುತ್ತಿ ಬೆಳೆಸಿ ಒಂದು 5 ಅವರ್ 6 ಅವರು ಈ ಟ್ರಾಫಿಕಲ್ಲಿ 7 ಅವರೇ ಹೋಗೋ ಅಷ್ಟರಲ್ಲಿ ನೈಸ್ ರೋಡಿಂದ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಒಂದು ಚಿತ್ರೀಕರಣ, ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು, ಹಾಗಾಗಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ನೋಡಿದ್ರಲ್ಲ ನೈಟ್ ಹೊತ್ತು ನೈಸ್ ರೋಡ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕಾಣುತ್ತೆ ಅಂತ. ಸ್ವಲ್ಪ ಭಯ ಅನಿಸುತ್ತೆ, ಅಕಸ್ಮಾತ್ ರೋಡಲ್ಲಿ ವೆಹಿಕಲ್ ಇಲ್ಲ ಅಂದರೆ ಭಯ ಅನಿಸುತ್ತಲ್ವಾ. ಥ್ಯಾಂಕ್ ಯು ಫಾರ್